ಬೆಣ್ಣಂಗೂರಿನ ನಮ್ಮ ತೋಪದ ರಹಸ್ಯ. ತಮ್ಮಕದ ರೆಡ್ಡಪ್ಪನವರ ತೋಪಿನ ರಹಸ್ಯ. 9 ದೇವರುಗಳನ್ನ ಸ್ಥಾಪಿಸಿ ಇಲ್ಲಿ ಪೂಜೆ ಮಾಡ್ತಾರೆ. ಈ ಬನ್ನಿ ಮರ ಇರೋದಕ್ಕೆ ಇದಕ್ಕೊಂದು ವಿಶೇಷವಾದ ಕಥೆನೇ ಇದೆ. ಆ ಕಥೆನ ಈಗ ನಮ್ಮ ಅಂಕಲ್ ಹೇಳ್ತಾರೆ. ಈ ತೋಪು ತಗೊಳ್ಳುವಾಗ ಈ ಮರ ಇದ್ದಿದ್ದಕ್ಕೆ ಈ ಮರದಿಂದ ಏನೂ ಪ್ರಯೋಜನ ಇಲ್ಲ ಅಂತ ಕಡಿಯೋದಕ್ಕೆ ಇವ್ರ ತಾತ ಬಂದಿದ್ದ. ಮಚ್ಚು ಕೊಡ್ಲಿ ಎಲ್ಲ ತಗೊಂಡು ಆ ಟೈಮ್ನಲ್ಲಿ ಅಲ್ಲಿ ಬರ್ತಾ ಇರುವಾಗೇನೆ ಸುಮಾರು ಒಂದು 50 ಮೀಟ್ರ್ ಹಿಂದೆಗಡೆನೇ ಒಂದು ದೊಡ್ಡ ಹಾವು ಅವ್ರ ಎದುರುಗಡೆ ನಿಂತ್ಕೊಂತು. ಅವ್ರು ಅವಾಗ ಅಂದ್ಕೊಂಡ್ರು, ಓಹೋ ಈ ಮರಕ್ಕೂ ಈ ಹಾವಿಗೂ ಯಾವುದೋ ಸಂಬಂಧ ಇದೆ, ಅದರಿಂದ ಈ ಮರ ಕಡಿಯೋದು ಬೇಡ, ನೀನೇನಾದ್ರು ಮಾಡ್ಕೋ ಅಂತ ಭಯ ಪಟ್ಕೊಂಡು ಅವರಲ್ಲೇ ನಿಂತೋದ್ರು. ಆದರೆ ಅದು ಏನೂ ಮಾಡ್ದಂಗೆ ಸೈಲೆಂಟಾಗಿ ಅಲ್ಲಿಂದ ಹೋಗ್ಬಿಟ್ಟು, ಅದರಿಂದ ಅವತ್ತಿಂದ ಇವತ್ತವರೆಗೂ ಈ ಮರ ಹಾಗೆ ಇದೆ, ಇನ್ನು ಮುಂದೇನೂ ಹೀಗೆ ಇರುತ್ತೆ. ಪ್ರತಿ ವರ್ಷನೂ ಬಂದು ದಸರಾ ದಿವಸ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಮ್ದೇನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ ಅಂತ. ಮುಂದಿನ ಪೀಳಿಗೆ ಬನ್ನಿ ಮರಕ್ಕೆ ಪೂಜೆ ಮಾಡುವ ಜವಾಬ್ದಾರಿ